Next is some basic rules for forming plurals in English. ಇಂಗ್ಲಿಷ್ನಲ್ಲಿ ಬಹುವಚನಗಳನ್ನು ರೂಪಿಸಲು ಕೆಲವು ಮೂಲಭೂತ ನಿಯಮಗಳು. ಸೊ ಇದರಲ್ಲಿ ಮೊದಲನೇದು ರೆಗ್ಯುಲರ್ ನೌನ್ಸ್ ಅಂದ್ರೆ ನಿಯಮಿತ ನಾಮಪದಗಳು. ಸೊ ಆಡ್ ಎಸ್ ಟು ದ ಸಿಂಗ್ಯುಲರ್ ಫಾರ್ಮ್, ಏಕವಚನ ರೂಪಕ್ಕೆ ನಾವು ಎಸ್ ಎಂಬ ಲೆಟರ್ ಸೇರಿಸುವುದರಿಂದ ಅದು ಏಕವಚನವು ಬಹುವಚನ ರೂಪಕ್ಕೆ ಚೇಂಜ್ ಆಗುತ್ತೆ. ಈಗ ಉದಾಹರಣೆಗೆ BAT ಬ್ಯಾಟ್ ಅಂತ ಹೇಳ್ತೀವಿ, ಅದಕ್ಕೆ ಎಸ್ ಎಂಬ ಲೆಟರ್ ಸೇರಿಸುವುದರಿಂದ ಏನಾಗುತ್ತೆ, ಬ್ಯಾಟ್ಸ್ ಅಂತ ಆಗುತ್ತೆ. ಬ್ಯಾಟ್ಸ್. LOG ಲಾಗ್, ಅದಕ್ಕೆ ಎಸ್ ಸೇರಿಸುವುದರಿಂದ ಲಾಕ್ಸ್ ಬಹುವಚನ ರೂಪ. ರೂಫ್ ಅಂದ್ರೆ ಏಕವಚನ, ರೂಫ್ಸ್ ಅಂದ್ರೆ ಬಹುವಚನ ರೂಪ. ಪೆನ್ ಸಿಂಗ್ಯುಲರ್ ಏಕವಚನ ರೂಪದಲ್ಲಿದ್ದಾಗ ಪೆನ್ ಅಂತ ಹೇಳ್ತೀವಿ, ಪೆನ್ಸ್ ಎಸ್ ಲೆಟರ್ ಸೇರಿಸುವುದರಿಂದ ಅದು ಬಹುವಚನ ರೂಪಕ್ಕೆ ಚೇಂಜ್ ಆಗುತ್ತೆ, ಪೆನ್ಸ್. ಕೌಸ್ ಅಂದ್ರೆ ಹಸು. ಓಕೆ, ಸೊ ಕೌಸ್ ಅಂದ್ರೆ ಹಸುಗಳು ಅಂತ. ಅರ್ಥ ಆಯ್ತಾ? ಸೊ ರೆಗ್ಯುಲರ್ ನೌನ್ಸ್ ಅಂದ್ರೆ ನಿಯಮಿತ ನಾಮಪದಗಳು. ನಾವು ಎಸ್ ಎಂಬ ಲೆಟರ್ ಸೇರಿಸುವುದರಿಂದ ಏಕವಚನ ರೂಪಕ್ಕೆ ಬಹುವಚನ ರೂಪಕ್ಕೆ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ನೌನ್ಸ್ ಎಂಡಿಂಗ್ ಇನ್ ಎಸ್, ಎಕ್ಸ್, ಝೆಡ್, ಓ, SH, CH. Okay, so S letter, X letter Z, letter O, letter SH, letter CH ನಲ್ಲಿ ಕೊನೆಗೊಳ್ಳುವ ನಾಮಪದಗಳು. ಓಕೆ, ಸೊ ಆಡ್ ES ಟು ದ ಸಿಂಗ್ಯುಲರ್ ಫಾರ್ಮ್, ಏಕವಚನ ರೂಪಕ್ಕೆ ನಾವು ES ಎಂಬ ಲೆಟರ್ ಸೇರಿಸುವುದರಿಂದ ಅದು ಬಹುವಚನ ರೂಪಕ್ಕೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಬಸ್ ಅಂತ ಹೇಳ್ತೀವಿ, BUS ಬಸ್. ಅದಕ್ಕೆ ನೋಡಿ ಎಸ್ ಅಂತ ಕೊನೆಯಲ್ಲಿ ಬಂದಿದೆ ಲೆಟರ್, ಅದಕ್ಕೆ ನಾವು ಅದರ ಜೊತೆ ES ಅಂತ ಲೆಟರ್ಸ್ ಗಳನ್ನು ಆಡ್ ಮಾಡಬೇಕು, ಆವಾಗ ಅದು ಬಸ್ಸಸ್ ಅಂತ ಆಗುತ್ತೆ. BOX ಬಾಕ್ಸ್, ನೋಡಿ ಎಕ್ಸ್ ಇಂದ ಕೊನೆಗೊಳ್ತಾ ಇದೆ ಇದು ಪದವು. ಓಕೆ, ಸೊ ಎಕ್ಸ್ ಇದೆ, ಅದಕ್ಕೆ ನಾವು ES ಸೇರಿಸುವುದರಿಂದ ಬಾಕ್ಸಸ್ ಅಂದ್ರೆ ಏಕವಚನ ರೂಪ, ಬಾಕ್ಸಸ್ ಅಂದ್ರೆ ಬಹುವಚನ ರೂಪ. ಕ್ವಿಜ್ ನೋಡಿ ಝೆಡ್ ಲೆಟರ್ ಕೊನೆಗೊಳ್ಳುತ್ತಾ ಇದೆ, ಅದಕ್ಕೆ ಕ್ವಿಜಸ್ ES ಎಂಬ ಪದವನ್ನು ಆಡ್ ಮಾಡುವುದರಿಂದ ಕ್ವಿಜಸ್ ಆಗುತ್ತೆ. ಮ್ಯಾಂಗೋ ಅಂದ್ರೆ ಮಾವು ಅಂತ. ಓಕೆ, ಸೊ ಇಲ್ಲಿ ಓ ಕೊನೆ ಲೆಟರ್ ಓ ನ ನೋಡಬಹುದು ನೀವು, ಅದಕ್ಕೆ ES ಸೇರಿಸುವುದರಿಂದ ಮ್ಯಾಂಗೋಸ್ ಆಗುತ್ತೆ. ಡಿಶ್ SH ಇಂದ ಎಂಡ್ ಆಗ್ತಾ ಇದೆ ನೋಡಿ ಪದ, SH ಇಂದ ಎಂಡ್ ಆಗ್ತಾ ಇದೆ, ಡಿಶಸ್. ಚರ್ಚ್ CHURCH ಇಂದ ಎಂಡ್ ಆಗ್ತಾ ಇದೆ, ಅದಕ್ಕೆ ನಾವು ES ಆಡ್ ಮಾಡುವುದರಿಂದ ಚರ್ಚಸ್ ಆಗುತ್ತೆ. ಅರ್ಥ ಆಯ್ತಾ? ಬಸ್ಸಸ್, ಬಾಕ್ಸಸ್, ಕ್ವಿಜಸ್, ಮ್ಯಾಂಗೋಸ್, ಡಿಶಸ್, ಚರ್ಚಸ್. ಅರ್ಥ ಆಯ್ತಾ? ಸೊ ನಾವು ನೌನ್ಸ್ ಎಂಡಿಂಗ್ ಇನ್ ಎಸ್, ಎಕ್ಸ್, ಝೆಡ್, ಓ, SH ಮತ್ತು CH ಇಂದ ಎಂಡ್ ಆಗುವ ನಾಮಪದಗಳಿಗೆ ನಾವು ES ಸೇರಿಸುವುದರಿಂದ ಏಕವಚನ ರೂಪ ಬಹುವಚನ ರೂಪಕ್ಕೆ ಚೇಂಜ್ ಆಗುತ್ತೆ.